ಸುಮ್ಮನೆ ಒಂಚೂರು ಹಿಂಗೆ ಸೊಪ್ಪು ತಗೊಂಡು ಆ ಉಳ್ಕಿರೋ ಜಾಗದಲ್ಲಿ ಸುಮ್ಮನೆ ಹಿಂಗೆ ಅಂದ್ರೆ ಸಾಕು ಇಡೀ ಏನು ಉಳ್ಕಿರೋ ಅಂಥದ್ದು ಕ್ಲಿಯರ್ ಆಗಿ ಹೋಗ್ತದೆ. ಪೆಟ್ಟಿಗೆ ಸೊಪ್ಪು ಅಂತ ಕರಿತೀವಿ ನಾವು ಸ್ಥಳೀಯವಾಗಿ. ಇದರಲ್ಲಿ ಅತಿ ಬಲ, ಮಹಾಬಲ ಅಂತ ಇವುಗಳ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಹೆಚ್ಚು ಎನರ್ಜಿಯನ್ನ ಕೊಡುವಂಥದ್ದು, ದೇಹಕ್ಕೆ ಶಕ್ತಿ ಕೊಡುವಂಥ ಒಂದು ಅಮೂಲ್ಯವಾದ ರತ್ನಗಳು. ಆಕ್ಚುಲಿ ಇದರಲ್ಲಿ ನಾನು ದೋಸೆ ಮಾಡ್ತೀನಿ. ಈ ಸೊಪ್ಪು ಇದೆಯಲ್ಲ, ಒಂದು ಇಡೀ ಸೊಪ್ಪು ತಗೊಂಡು ಮಿಕ್ಸಿಗೆ ಹಾಕೊಂಡು ದೋಸೆ ಮಾಡಿದ್ರೆ ಅತಿ ಬಲವಾನ್ ದೋಸೆ ಅಂತ ಹೆಸರಿಟ್ಟಿದ್ದೀನಿ. ಸೊ ಇದ್ರ ಸೊಪ್ಪು ಇದೆಯಲ್ಲ, ನೀವು ಎಲ್ಲಾದ್ರೂ ಉಳುಕಿದೆ ಅಂತ ಹೇಳಿದ್ರೆ ಸುಮ್ಮನೆ ಒಂಚೂರು ಹಿಂಗೆ ಸೊಪ್ಪು ತಗೊಂಡು ಆ ಉಳ್ಕಿರೋ ಜಾಗದಲ್ಲಿ ಸುಮ್ಮನೆ ಹಿಂಗೆ ಅಂದ್ರೆ ಸಾಕು ಆ ಇಡೀ ಏನು ಉಳ್ಕಿರೋ ಅಂಥದ್ದು ಕ್ಲಿಯರ್ ಆಗಿ ಹೋಗ್ತದೆ. ಏನೇನೂ ಮಾಡಬೇಕಾಗಿಲ್ಲ. ಜೊತೆಗೆ ನಮ್ಮ ಮೂಳೆ ವೈದ್ಯರಿದಾರಲ್ಲ, ಸೊ ಮೂಳೆ ಮುರಿದಾಗ ಅದ್ರ ಮೇಲೆ ಹಸ್ರ ಔಷಧಿ ಹಾಕಿ ಬಿದ್ರು ಕಟ್ತಾರೆ. ಅವರೆಲ್ಲರೂ ಕಟ್ಟುವಂಥದ್ದು ಇದೇನೆ. ಅಂದ್ರೆ ಮೇಲೆ ನೀವು ಆ ಔಷಧಿನ ಹಾಕಿದ್ರು ಕೂಡ ಒಳಗಡೆ ಮೂಳೆ ಗಟ್ಟಿ ಮಾಡುವಂಥ ಒಂದು ಅಮೂಲ್ಯವಾದ ರತ್ನ ಇದು, ಅತಿ ಬಲ ಅಂತೇಳಿ. ಸೊ ಇದು ಒಂದು ಅಮೂಲ್ಯ ಆಹಾರದಲ್ಲಿ ಬೆಳೆಸ್ತಾ ಬಂತು ಅಂತ ಹೇಳಿದ್ರೆ, ಸೊ ನಾನು ಹೇಳಿದ್ನಲ್ಲ ಆಗ್ಲೇ, ಸೊ ನಮಗೆ ದೇಹಕ್ಕೆ ಬರುವ ಎಲ್ಲ ಕಾಯಿಲೆಗಳಿಗೆ ಒಂದಷ್ಟು ರೆಸಿಸ್ಟೆನ್ಸ್ ಪವರ್ನ ಕೊಡುವಂಥ ಕೆಲಸ ಮಾಡ್ತದೆ. ಸೊ ನಮ್ಮ ಪೆಟ್ಟಿಗೆ ಸೊಪ್ಪು ಅಂತ ಕರಿತೀವಿ ನೋಡಿ. ಈ ಥರ ಪೆಟ್ಟಿಗೆ ಥರ ಇರ್ತದೆ. ಚಿಕ್ಕ ಮಕ್ಳುಗಳೆಲ್ಲ ಆಟ ಆಡಿರ್ತೇವೆ ನಾವು. ಇದಕ್ಕೆ ಬಣ್ಣ ಹಚ್ಚಿ ಕೈ ಮೇಲೆ ಅಚ್ಚೆ ಎಲ್ಲ ಹಾಕೊಳ್ತಿರ್ತೀವಿ ಹಿಂಗೆ. ಸೊ ಅತಿ ಬಲ ಅಂತೇಳಿ. ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಸೊಪ್ಪು ಕಡಿಮೆ ಆಗ್ತಾ ಹೋಗ್ತದೆ. ಸೊ ನೋಡಿ, ಈ ಥರ ದೊಡ್ಡ ದೊಡ್ಡ ಎಲೆ ಬರುತ್ತೆ ಇದು. ಸೊ ತುಂಬ ಚೆನ್ನಾಗಿ ದೋಸೆ ಮಾಡ್ಲಿಕ್ಕೆ ಆಗುತ್ತೆ ಇದರಲ್ಲಿ.